ಕೃಷ್ಣಾನಗರಿ ಉಡುಪಿಯಲ್ಲಿ ಈಗ ಜಲ ಸಂಕಷ್ಟ ಶುರುವಾಗಿದೆ. ಉಡುಪಿಯಲ್ಲಿ ಇಂದ್ರಾಣಿ ನದಿ ಬಹುತೇಕ ಭಾಗದಲ್ಲಿ ಹರಿಯುತ್ತೆ. ಆದ್ರೆ ಆ ನದಿ ನೀರು ಈಗ ಗಬ್ಬೆದ್ದು ನಾರ್ತಾ ಇದೆ. ಕಾರಣ ತ್ಯಾಜ್ಯ ನೀರು ಅದಕ್ಕೆ ಸೇರ್ಪಡೆ ಆಗ್ತಾ ಇರೋದು. ಇದಕ್ಕೆ ಯಾರು ಜವಾಬ್ದಾರಿ, ಯಾರು ಹೊಣೆ? ಉಡುಪಿ ಜನರು ಅಂತ ಪಾಪವನ್ನ ಏನಕ್ಕೆ ಮಾಡಿದ್ದಾರೆ? ಇಂದ್ರಾಣಿ ನದಿ ಕಲುಷಿತಗೊಳ್ಳೋದಕ್ಕೆ ಅವರೇ ಕಾರಣನ? ಹಾಗಾದ್ರೆ ಏನಾಗ್ತಾ ಇದೆ? ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ಸ್ವಚ್ಛ ನಗರ ಅಂತ ಹೆಸರು ಪಡೆದಿರುವಂತಹ ಉಡುಪಿ ನಗರದಲ್ಲಿ ನಗರದ ಹೊಳಹೊಕ್ಕಾಗ ಅಲ್ಲಿ ಇರುವಂತ ಒಂದಷ್ಟು ಅಸ್ವಚ್ಛತೆಗಳು ಕಾಣ್ತದೆ. ಅದು ಪ್ರಮುಖವಾಗಿ ಕಾಣುವಂತದ್ದು, ಅದಕ್ಕೆ ಸಾಕ್ಷಿ, ಜೀವಂತ ಸಾಕ್ಷಿ, ಸುಮಾರು 20 ವರ್ಷಗಳಿಂದ ಜೀವಂತ ಸಾಕ್ಷಿಯಾಗಿರುವಂತದ್ದು ಇಂದ್ರಾಣಿ ನದಿ. ಈ ಇಂದ್ರಾಣಿ ನದಿ ಇಂದ್ರಾಳಿಯಿಂದ ಮಲ್ಪೆಯ ತನಕ ಹರಿಯುತ್ತದೆ. ಬೇರೆ ಬೇರೆ ವಾರ್ಡ್ಗಳನ್ನ ಹಾದ್ಕೊಂಡು ಹೋಗ್ತದೆ. ಕಲ್ಮಾಡಿ ಇರ್ಬೋದು, ಕೊಡವೂರು, ಮಲ್ಪೆ, ನಿಟ್ಟೂರು ಈ ಭಾಗದಲ್ಲಿ ಹರಿದು ಹೋಗ್ತದೆ. ಆದ್ರೆ ಈ ನದಿಯ ನೀರಿಗೆ ನಗರದ ತ್ಯಾಜ್ಯ ಏನಿದೆ ಅದು ನೇರವಾಗಿ ಸೇರುವಂತದ್ದು. ಒಂದು ಅಪಾರ್ಟ್ಮೆಂಟ್ಗಳಿಂದ ಬಿಡುವಂತ ತ್ಯಾಜ್ಯಗಳಿರ್ಬೋದು, ಜೊತೆಗೆ ಉಡುಪಿ ನಗರದ ತ್ಯಾಜ್ಯವನ್ನ ನಿಟ್ಟೂರಿನ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಕ್ಕೆ ತಗೊಂಡೋಗಿ ಅಲ್ಲಿಂದ ಕ್ಲೀನ್ ಮಾಡಿ ಬಿಡಬೇಕು ಅನ್ನುವಂತ ಯೋಜನೆಯನ್ನು ಆರಂಭಿಸಲಾಗಿತ್ತು. ಅಲ್ಲಿಂದ ಸಂಸ್ಕರಣೆ ಆಗದೆ ನೇರವಾಗಿ ನೀರನ್ನ ಈ ಇಂದ್ರಾಣಿ ನದಿಗೆ ಬಿಡಲಾಗ್ತಾ ಇದೆ ಅನ್ನುವಂಥದ್ದು ಸ್ಥಳೀಯರ ಆರೋಪ ಇರುವಂತದ್ದು. ಅದಕ್ಕೆ ಸಾಕ್ಷಿ ಎನ್ನುವಂತೆ ನೀರನ್ನು ನಾವು ಗಮನಿಸಿದ್ರೆ ಎಲ್ಲ ನೀರು ಒಂದು ರೀತಿಯಾಗಿ ಟಾರಿನಂತೆ ಆಗಿರುವಂತದ್ದು. ತಾರು ಹೇಗಿರ್ತದೆ ಅದೇ ರೀತಿಯ ಕಲರ್ ನಲ್ಲಿ ಕಪ್ಪಾಗಿ ನೀರು ಇರುವಂತದ್ದು. ಹಾಗಾಗಿ ಇದಕ್ಕೆ ನೇರ ಹೊಣೆ ಯಾರು ಅಂತ ಹೇಳಿದ್ರೆ ನಗರಸಭೆ. ಉಡುಪಿಯ ನಗರಸಭೆ ಏನು ಇದಕ್ಕೆ ಬೇಕಾದಷ್ಟು ಅನುದಾನವನ್ನು ಪಡೆಯುತ್ತದೆ, ಅದಕ್ಕೆ ಬೇಕಾದಷ್ಟು ಯೋಜನೆಯಲ್ಲಿ ಬೇರೆ ಬೇರೆ ಯೋಜನೆಯನ್ನು ಹಣವನ್ನು ಪಡೆಯುತ್ತದೆ. ಅದಕ್ಕೆ ಸರಿಯಾಗಿ ವಿನಿಯೋಗಿಸುವುದಿಲ್ಲ. ಯಾವುದರ ಸಂಸ್ಕರಣೆ ಮಾಡೋದಕ್ಕೆ, ನೀರನ್ನು ಸಂಸ್ಕರಣೆ ಮಾಡೋದಕ್ಕೆ ಸರಿಯಾದ ವಿನಿಯೋಗ ಮಾಡದೇ ಇರೋದ್ರಿಂದ ಜೀವನದಿ ಅಂತ ಕರೆಸ್ಕೊಂಡಿರುವಂತಹ ಇಂದ್ರಾಣಿ ನದಿ ಸದ್ಯಕ್ಕೆ ಒಂದು ಗಟಾರವಾಗಿ ನಗರದ ಚರಂಡಿಯಾಗಿ ಪರಿವರ್ತನೆ ಆಗಿದೆ. ಹಾಗಾಗಿ ಕೊಡವೂರು, ಮಲ್ಪೆ, ಕಲ್ಮಾಡಿ ಭಾಗದ ಜನಕ್ಕೆ ಕುಡಿಯುವ ನೀರಿನ ಸಮಸ್ಯೆಯೂ ಕೂಡ ಎದುರಾಗಿರುವಂತದ್ದು. ಕುಡಿಯುವ ನೀರಿನ ಬಾವಿಗಳಿಗೆ ಕಲ್ಮಶದ ಕೊಳಚೆ ನೀರು ಸೇರೋದ್ರಿಂದ ನದಿಯ ನೀರಿನ ಜೊತೆಗೆ ಬಾವಿಯ ನೀರನ್ನ ಕೂಡ ಜನ ಕುಡಿಯುವಂತಿಲ್ಲ. ಬೇರೆ ಬೇರೆ ಚರ್ಮ ರೋಗದ ಭೀತಿಗಳು, ಜೊತೆಗೆ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಈ ಭಾಗದ ಜನರು ದಿನ ಕಳೀತಾ ಇದ್ದಾರೆ. ಇದಕ್ಕೆ ನೇರ ಹೊಣೆ ಯಾರು ಅಂತ ಹೇಳಿದ್ರೆ ನಗರಸಭೆ, ಜಿಲ್ಲಾಡಳಿತ ಮತ್ತು ಸರ್ಕಾರವೇ. ಸರ್ಕಾರ ಇನ್ನಾದ್ರೂ ಎಚ್ಚೆತ್ಕೊಂಡು ಇದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು. ಸಂಸ್ಕರಣಾ ಘಟಕದ ನೀರನ್ನ ನೇರವಾಗಿ ಸಮುದ್ರಕ್ಕೆ ಸೇರಿಸುವುದಕ್ಕೆ ಪೈಪ್ ಲೈನ್ ಅನ್ನ ಮಾಡಬೇಕು. ನದಿಯನ್ನ ಕ್ಲೀನ್ ಮಾಡಬೇಕು ಅನ್ನುವಂತ ಒತ್ತಾಯ ಈ ಭಾಗದ ಜನರದ್ದಾಗಿದೆ. ಇದಕ್ಕೆ ಸರ್ಕಾರ ಒಂದಷ್ಟು ಗಮನ ಕೊಟ್ಟು ಕೆಲಸವನ್ನ ಮಾಡಲಿ ಅನ್ನೋದು ರಿಪಬ್ಲಿಕ್ ನ ಆಶಯ ಕೂಡ ಆಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ. ಕೃಷ್ಣಾನಗರಿ ಉಡುಪಿಯಲ್ಲಿ ಈಗ ಜಲ ಸಂಕಷ್ಟ ಶುರುವಾಗಿದೆ. ಉಡುಪಿಯಲ್ಲಿ ಇಂದ್ರಾಣಿ ನದಿ ಬಹುತೇಕ ಭಾಗದಲ್ಲಿ ಹರಿಯುತ್ತೆ. ಆದ್ರೆ ಆ ನದಿ ನೀರು ಈಗ ಗಬ್ಬೆದ್ದು ನಾರ್ತಾ ಇದೆ. ಕಾರಣ ತ್ಯಾಜ್ಯ ನೀರು ಅದಕ್ಕೆ ಸೇರ್ಪಡೆ ಆಗ್ತಾ ಇರೋದು. ಇದಕ್ಕೆ ಯಾರು ಜವಾಬ್ದಾರಿ, ಯಾರು ಹೊಣೆ? ಉಡುಪಿ ಜನರು ಅಂತ ಪಾಪವನ್ನ ಏನಕ್ಕೆ ಮಾಡಿದ್ದಾರೆ? ಇಂದ್ರಾಣಿ ನದಿ ಕಲುಷಿತಗೊಳ್ಳೋದಕ್ಕೆ ಅವರೇ ಕಾರಣನ? ಹಾಗಾದ್ರೆ ಏನಾಗ್ತಾ ಇದೆ? ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ಸ್ವಚ್ಛ ನಗರ ಅಂತ ಹೆಸರು ಪಡೆದಿರುವಂತಹ ಉಡುಪಿ ನಗರದಲ್ಲಿ ನಗರದ ಹೊಳಹೊಕ್ಕಾಗ ಅಲ್ಲಿ ಇರುವಂತ ಒಂದಷ್ಟು ಅಸ್ವಚ್ಛತೆಗಳು ಕಾಣ್ತದೆ. ಅದು ಪ್ರಮುಖವಾಗಿ ಕಾಣುವಂತದ್ದು, ಅದಕ್ಕೆ ಸಾಕ್ಷಿ, ಜೀವಂತ ಸಾಕ್ಷಿ, ಸುಮಾರು 20 ವರ್ಷಗಳಿಂದ ಜೀವಂತ ಸಾಕ್ಷಿಯಾಗಿರುವಂತದ್ದು ಇಂದ್ರಾಣಿ ನದಿ. ಈ ಇಂದ್ರಾಣಿ ನದಿ ಇಂದ್ರಾಳಿಯಿಂದ ಮಲ್ಪೆಯ ತನಕ ಹರಿಯುತ್ತದೆ. ಬೇರೆ ಬೇರೆ ವಾರ್ಡ್ಗಳನ್ನ ಹಾದ್ಕೊಂಡು ಹೋಗ್ತದೆ. ಕಲ್ಮಾಡಿ ಇರ್ಬೋದು, ಕೊಡವೂರು, ಮಲ್ಪೆ, ನಿಟ್ಟೂರು ಈ ಭಾಗದಲ್ಲಿ ಹರಿದು ಹೋಗ್ತದೆ. ಆದ್ರೆ ಈ ನದಿಯ ನೀರಿಗೆ ನಗರದ ತ್ಯಾಜ್ಯ ಏನಿದೆ ಅದು ನೇರವಾಗಿ ಸೇರುವಂತದ್ದು. ಒಂದು ಅಪಾರ್ಟ್ಮೆಂಟ್ಗಳಿಂದ ಬಿಡುವಂತ ತ್ಯಾಜ್ಯಗಳಿರ್ಬೋದು, ಜೊತೆಗೆ ಉಡುಪಿ ನಗರದ ತ್ಯಾಜ್ಯವನ್ನ ನಿಟ್ಟೂರಿನ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಕ್ಕೆ ತಗೊಂಡೋಗಿ ಅಲ್ಲಿಂದ ಕ್ಲೀನ್ ಮಾಡಿ ಬಿಡಬೇಕು ಅನ್ನುವಂತ ಯೋಜನೆಯನ್ನು ಆರಂಭಿಸಲಾಗಿತ್ತು. ಅಲ್ಲಿಂದ ಸಂಸ್ಕರಣೆ ಆಗದೆ ನೇರವಾಗಿ ನೀರನ್ನ ಈ ಇಂದ್ರಾಣಿ ನದಿಗೆ ಬಿಡಲಾಗ್ತಾ ಇದೆ ಅನ್ನುವಂಥದ್ದು ಸ್ಥಳೀಯರ ಆರೋಪ ಇರುವಂತದ್ದು. ಅದಕ್ಕೆ ಸಾಕ್ಷಿ ಎನ್ನುವಂತೆ ನೀರನ್ನು ನಾವು ಗಮನಿಸಿದ್ರೆ ಎಲ್ಲ ನೀರು ಒಂದು ರೀತಿಯಾಗಿ ಟಾರಿನಂತೆ ಆಗಿರುವಂತದ್ದು. ತಾರು ಹೇಗಿರ್ತದೆ ಅದೇ ರೀತಿಯ ಕಲರ್ ನಲ್ಲಿ ಕಪ್ಪಾಗಿ ನೀರು ಇರುವಂತದ್ದು. ಹಾಗಾಗಿ ಇದಕ್ಕೆ ನೇರ ಹೊಣೆ ಯಾರು ಅಂತ ಹೇಳಿದ್ರೆ ನಗರಸಭೆ. ಉಡುಪಿಯ ನಗರಸಭೆ ಏನು ಇದಕ್ಕೆ ಬೇಕಾದಷ್ಟು ಅನುದಾನವನ್ನು ಪಡೆಯುತ್ತದೆ, ಅದಕ್ಕೆ ಬೇಕಾದಷ್ಟು ಯೋಜನೆಯಲ್ಲಿ ಬೇರೆ ಬೇರೆ ಯೋಜನೆಯನ್ನು ಹಣವನ್ನು ಪಡೆಯುತ್ತದೆ.
ಆದ್ರೆ ಸರಿಯಾಗಿ ವಿನಿಯೋಗಿಸುವುದಿಲ್ಲ. ಯಾವುದರ ಸಂಸ್ಕರಣೆ ಮಾಡೋದಕ್ಕೆ, ನೀರನ್ನ ಸಂಸ್ಕರಣೆ ಮಾಡೋದಕ್ಕೆ ಸರಿಯಾದ ವಿನಿಯೋಗ ಮಾಡದೇ ಇರೋದ್ರಿಂದ ಜೀವ ನದಿ ಅಂತ ಕರೆಸ್ಕೊಂಡಿರುವಂತಹ ಇಂದ್ರಾಣಿ ನದಿ ಸದ್ಯಕ್ಕೆ ಒಂದು ಗಟಾರವಾಗಿ ನಗರದ ಚರಂಡಿಯಾಗಿ ಪರಿವರ್ತನೆ ಆಗಿದೆ. ಹಾಗಾಗಿ ಕೊಡವರು, ಮಲ್ಪೆ, ಕಲ್ಮಾಡಿ ಭಾಗದ ಜನಕ್ಕೆ ಕುಡಿಯುವ ನೀರಿನ ಸಮಸ್ಯೆಯೂ ಕೂಡ ಎದುರಾಗಿರುವಂತದ್ದು. ಕುಡಿಯುವ ನೀರಿನ ಬಾವಿಗಳಿಗೆ ಕಲ್ಮಶದ ಕೊಳಚೆ ನೀರು ಸೇರೋದ್ರಿಂದ ನದಿಯ ನೀರಿನ ಜೊತೆಗೆ ಬಾವಿಯ ನೀರನ್ನ ಕೂಡ ಜನ ಕುಡಿಯುವಂತಿಲ್ಲ. ಬೇರೆ ಬೇರೆ ಚರ್ಮ ರೋಗದ ಭೀತಿಗಳು ಜೊತೆಗೆ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಈ ಭಾಗದ ಜನರು ದಿನ ಕಳೀತಾ ಇದ್ದಾರೆ. ಇದಕ್ಕೆ ನೇರ ಹೊಣೆ ಯಾರು ಅಂತ ಹೇಳಿದ್ರೆ ನಗರಸಭೆ, ಜಿಲ್ಲಾಡಳಿತ ಮತ್ತು ಸರ್ಕಾರವೇ. ಸರ್ಕಾರ ಇನ್ನಾದ್ರೂ ಎಚ್ಚೆತ್ಕೊಂಡು ಇದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು. ಸಂಸ್ಕರಣಾ ಘಟಕದ ನೀರನ್ನ ನೇರವಾಗಿ ಸಮುದ್ರಕ್ಕೆ ಸೇರಿಸುವುದಕ್ಕೆ ಪೈಪ್ ಲೈನ್ ಅನ್ನ ಮಾಡಬೇಕು. ನದಿಯನ್ನ ಕ್ಲೀನ್ ಮಾಡಬೇಕು ಅನ್ನುವಂತ ಒತ್ತಾಯ ಈ ಭಾಗದ ಜನರದ್ದಾಗಿದೆ. ಇದಕ್ಕೆ ಸರ್ಕಾರ ಒಂದಷ್ಟು ಗಮನ ಕೊಟ್ಟು ಕೆಲಸವನ್ನ ಮಾಡಲಿ ಅನ್ನೋದು ರಿಪಬ್ಲಿಕ್ ನ ಆಶಯ ಕೂಡ ಆಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ. ಕೃಷ್ಣಾನಗರಿ ಉಡುಪಿಯಲ್ಲಿ ಈಗ ಜಲ ಸಂಕಷ್ಟ ಶುರುವಾಗಿದೆ. ಉಡುಪಿಯಲ್ಲಿ ಇಂದ್ರಾಣಿ ನದಿ ಬಹುತೇಕ ಭಾಗದಲ್ಲಿ ಹರಿಯುತ್ತೆ. ಆದ್ರೆ ಆ ನದಿ ನೀರು ಈಗ ಗಬ್ಬೆದ್ದು ನಾರ್ತಾ ಇದೆ. ಕಾರಣ ತ್ಯಾಜ್ಯ ನೀರು ಅದಕ್ಕೆ ಸೇರ್ಪಡೆ ಆಗ್ತಾ ಇರೋದು. ಇದಕ್ಕೆ ಯಾರು ಜವಾಬ್ದಾರಿ, ಯಾರು ಹೊಣೆ? ಉಡುಪಿ ಜನರು ಅಂತ ಪಾಪವನ್ನ ಏನಕ್ಕೆ ಮಾಡಿದ್ದಾರೆ? ಇಂದ್ರಾಣಿ ನದಿ ಕಲುಷಿತಗೊಳ್ಳೋದಕ್ಕೆ ಅವರೇ ಕಾರಣನ? ಹಾಗಾದ್ರೆ ಏನಾಗ್ತಾ ಇದೆ? ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ಸ್ವಚ್ಛ ನಗರ ಅಂತ ಹೆಸರು ಪಡೆದಿರುವಂತಹ ಉಡುಪಿ ನಗರದಲ್ಲಿ ನಗರದ ಹೊಳಹೊಕ್ಕಾಗ ಅಲ್ಲಿ ಇರುವಂತ ಒಂದಷ್ಟು ಅಸ್ವಚ್ಛತೆಗಳು ಕಾಣ್ತದೆ. ಅದು ಪ್ರಮುಖವಾಗಿ ಕಾಣುವಂತದ್ದು. ಅದಕ್ಕೆ ಸಾಕ್ಷಿ, ಜೀವಂತ ಸಾಕ್ಷಿ, ಸುಮಾರು 20 ವರ್ಷಗಳಿಂದ ಜೀವಂತ ಸಾಕ್ಷಿಯಾಗಿರುವಂತದ್ದು ಇಂದ್ರಾಣಿ ನದಿ. ಈ ಇಂದ್ರಾಣಿ ನದಿ ಇಂದ್ರಾಳಿಯಿಂದ ಮಲ್ಪೆಯ ತನಕ ಹರಿಯುತ್ತದೆ. ಬೇರೆ ಬೇರೆ ವಾರ್ಡ್ಗಳನ್ನ ಹಾದ್ಕೊಂಡು ಹೋಗ್ತದೆ. ಕಲ್ಮಾಡಿ ಇರ್ಬೋದು, ಕೊಡವೂರು, ಮಲ್ಪೆ, ನಿಟ್ಟೂರು ಈ ಭಾಗದಲ್ಲಿ ಹರಿದು ಹೋಗ್ತದೆ. ಆದ್ರೆ ಈ ನದಿಯ ನೀರಿಗೆ ನಗರದ ತ್ಯಾಜ್ಯ ಏನಿದೆ ಅದು ನೇರವಾಗಿ ಸೇರುವಂತದ್ದು. ಒಂದು ಅಪಾರ್ಟ್ಮೆಂಟ್ಗಳಿಂದ ಬಿಡುವಂತ ತ್ಯಾಜ್ಯಗಳಿರ್ಬೋದು, ಜೊತೆಗೆ ಉಡುಪಿ ನಗರದ ತ್ಯಾಜ್ಯವನ್ನ ನಿಟ್ಟೂರಿನ ಸಂಸ್ಕರಣಾ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಕ್ಕೆ ತಗೊಂಡೋಗಿ ಅಲ್ಲಿಂದ ಕ್ಲೀನ್ ಮಾಡಿ ಬಿಡಬೇಕು ಅನ್ನುವಂತ ಯೋಜನೆಯನ್ನು ಆರಂಭಿಸಲಾಗಿತ್ತು. ಅಲ್ಲಿಂದ ಸಂಸ್ಕರಣೆ ಆಗದೆ ನೇರವಾಗಿ ನೀರನ್ನ ಈ ಇಂದ್ರಾಣಿ ನದಿಗೆ ಬಿಡಲಾಗ್ತಾ ಇದೆ ಅನ್ನುವಂಥದ್ದು ಸ್ಥಳೀಯರ ಆರೋಪ ಇರುವಂತದ್ದು. ಅದಕ್ಕೆ ಸಾಕ್ಷಿ ಎನ್ನುವಂತೆ ನೀರನ್ನು ನಾವು ಗಮನಿಸಿದ್ರೆ ಎಲ್ಲ ನೀರು ಒಂದು ರೀತಿಯಾಗಿ ಟಾರಿನಂತೆ ಆಗಿರುವಂತದ್ದು. ತಾರು ಹೇಗಿರ್ತದೆ ಅದೇ ರೀತಿಯ ಕಲರ್ ನಲ್ಲಿ ಕಪ್ಪಾಗಿ ನೀರು ಇರುವಂತದ್ದು. ಹಾಗಾಗಿ ಇದಕ್ಕೆ ನೇರ ಹೊಣೆ ಯಾರು ಅಂತ ಹೇಳಿದ್ರೆ ನಗರಸಭೆ. ಉಡುಪಿಯ ನಗರಸಭೆ ಏನು ಇದಕ್ಕೆ ಬೇಕಾದಷ್ಟು ಅನುದಾನವನ್ನು ಪಡೆಯುತ್ತದೆ, ಅದಕ್ಕೆ ಬೇಕಾದಷ್ಟು ಯೋಜನೆಯಲ್ಲಿ ಬೇರೆ ಬೇರೆ ಯೋಜನೆಯನ್ನು ಹಣವನ್ನು ಪಡೆಯುತ್ತದೆ. ಅದರ ಸರಿಯಾಗಿ ವಿನಿಯೋಗಿಸುವುದಿಲ್ಲ. ಯಾವುದರ ಸಂಸ್ಕರಣೆ ಮಾಡೋದಕ್ಕೆ, ನೀರನ್ನ ಸಂಸ್ಕರಣೆ ಮಾಡೋದಕ್ಕೆ ಸರಿಯಾದ ವಿನಿಯೋಗ ಮಾಡದೇ ಇರೋದ್ರಿಂದ ಜೀವ ನದಿ ಅಂತ ಕರೆಸ್ಕೊಂಡಿರುವಂತಹ ಇಂದ್ರಾಣಿ ನದಿ ಸದ್ಯಕ್ಕೆ ಒಂದು ಗಟಾರವಾಗಿ ನಗರದ ಚರಂಡಿಯಾಗಿ ಪರಿವರ್ತನೆ ಆಗಿದೆ. ಹಾಗಾಗಿ ಕೊಡವರು, ಮಲ್ಪೆ, ಕಲ್ಮಾಡಿ ಭಾಗದ ಜನಕ್ಕೆ ಕುಡಿಯುವ ನೀರಿನ ಸಮಸ್ಯೆಯೂ ಕೂಡ ಎದುರಾಗಿರುವಂತದ್ದು. ಕುಡಿಯುವ ನೀರಿನ ಬಾವಿಗಳಿಗೆ ಕಲ್ಮಶದ ಕೊಳಚೆ ನೀರು ಸೇರೋದ್ರಿಂದ ನದಿಯ ನೀರಿನ ಜೊತೆಗೆ ಬಾವಿಯ ನೀರನ್ನ ಕೂಡ ಜನ ಕುಡಿಯುವಂತಿಲ್ಲ. ಬೇರೆ ಬೇರೆ ಚರ್ಮ ರೋಗದ ಭೀತಿಗಳು ಜೊತೆಗೆ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಈ ಭಾಗದ ಜನರು ದಿನ ಕಳೀತಾ ಇದ್ದಾರೆ. ಇದಕ್ಕೆ ನೇರ ಹೊಣೆ ಯಾರು ಅಂತ ಹೇಳಿದ್ರೆ ನಗರಸಭೆ, ಜಿಲ್ಲಾಡಳಿತ ಮತ್ತು ಸರ್ಕಾರವೇ. ಸರ್ಕಾರ ಇನ್ನಾದ್ರೂ ಎಚ್ಚೆತ್ಕೊಂಡು ಇದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು. ಸಂಸ್ಕರಣಾ ಘಟಕದ ನೀರನ್ನ ನೇರವಾಗಿ ಸಮುದ್ರಕ್ಕೆ ಸೇರಿಸುವುದಕ್ಕೆ ಪೈಪ್ ಲೈನ್ ಅನ್ನ ಮಾಡಬೇಕು. ನದಿಯನ್ನ ಕ್ಲೀನ್ ಮಾಡಬೇಕು ಅನ್ನುವಂತ ಒತ್ತಾಯ ಈ ಭಾಗದ ಜನರದ್ದಾಗಿದೆ. ಇದಕ್ಕೆ ಸರ್ಕಾರ ಒಂದಷ್ಟು ಗಮನ ಕೊಟ್ಟು ಕೆಲಸವನ್ನ ಮಾಡಲಿ ಅನ್ನೋದು ರಿಪಬ್ಲಿಕ್ ನ ಆಶಯ ಕೂಡ ಆಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.